ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿ 17 ಮಂದಿ ವಿರುದ್ಧ ಎಫ್ಐಆರ್, 200 ಸಿಬ್ಬಂದಿ ವಜಾ. 2021ರಲ್ಲಿ ಭಾರತದಲ್ಲಿ ಮತ್ತಷ್ಟು ಭೀಕರವಾಗಲಿದೆ ಕೊರೋನಾ ವೈರಸ್ ಸಾಂಕ್ರಾಮಿಕ, ತಜ್ಞರ ಎಚ್ಚರಿಕೆ. 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂತೆ ಆದೇಶ, ಶಿಕ್ಷಣ ಇಲಾಖೆಯ ಅಧಿಕೃತ ಘೋಷಣೆ. ರಾಜ್ಯಪಾಲರ ಸರ್ವ ಪಕ್ಷಗಳ ಸಭೆಯ ಬಳಿಕ ರಾಜ್ಯದಲ್ಲಿ ಕಠಿಣ ನಿಯಮ ಜಾರಿಗೆ ಬರಲಿವೆ, ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ 14 ಏಪ್ರಿಲ್ 2021ರಿಂದ 20 ಏಪ್ರಿಲ್ 2021ರವರೆಗೆ 1 ವಾರಗಳ ಕಾಲ ಆಚರಿಸಲಾದ ಫೈರ್ ಸೇಫ್ಟಿ ವೀಕ್ನ ಸಮಾರೋಪ ಸಮಾರಂಭ ಜರುಗಿತು. ದಿನಾಂಕ 14 ಏಪ್ರಿಲ್ 2021ರಿಂದ ದಿನಾಂಕ 20 ಏಪ್ರಿಲ್ 2021ರವರೆಗೆ ಜರುಗಿದ ಫೈರ್ ಸೇಫ್ಟಿ ವೀಕ್ನ ಸಮಾರೋಪ ಸಮಾರಂಭ ಜರುಗಿತು. ಬೆಂಕಿ ಆರುತ್ತ ನೋಡಿ, ದೂರ ಇರ್ರಿ, ದೂರ ಇರ್ರಿ, ದೂರ ಇರ್ರಿ. ಅದರಿಂದ ಅದಕ್ಕೆ ನಾವು ನೀರು ಹಾಕ್ಬಾರ್ದು. ಬಿಡಿ ಸಾಕು, ಸಾಕು ಸಾಕು. ಹೋಗ್ತೀನಿ, ಹೋಗ್ಬೇಕಿದ್ರೆ ವಿನೋದ ಅದು ಬ್ಯಾರಲ್ ಮ್ಯಾಲ ಇಡಿ, ಮತ್ತೆ ಅದಕ್ಕೆ ಹಿಡಿದ್ರೆ ಕಿತ್ಕೊಂಡು ಹೋಗ್ತಾವೆ, ತೋರ್ಸಿಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಅದು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಮಾತನಾಡಿ, 1944ರಲ್ಲಿ ಏಪ್ರಿಲ್ 14ರಂದು ಮದ್ದುಗುಂಡು ಸಾಗಿಸುತ್ತಿದ್ದ ಪೋರ್ಟ್ ಸ್ಕ್ರಿಕಾನ್ ಎಂಬ ಹಡಗು ಅಗ್ನಿ ಅವಘಡಕ್ಕೆ ಒಳಗಾಗಿತ್ತು. ಅಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಬೆಂಕಿ ನಂದಿಸುವಾಗ ಆ ಹಡಗು ಸ್ಫೋಟಗೊಂಡು 66 ಜನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವೀರಮರಣ ಹೊಂದಿದರು. ಆ ಹುತಾತ್ಮರ ತ್ಯಾಗ ಬಲಿದಾನದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 14ರಿಂದ 20ರವರೆಗೆ ಸೇವಾ ಸಪ್ತಾಹ ದಿನಾಚರಣೆ ಆಚರಿಸಲಾಗುತ್ತದೆ. ಅದಕ್ಕೋಸ್ಕರ ಈ ವಾರವನ್ನು ಫೈರ್ ಸೇಫ್ಟಿ ವೀಕ್ ಅಂತ ಜಿಲ್ಲಾದ್ಯಂತ ಅಗ್ನಿಶಾಮಕ ಠಾಣೆಯಲ್ಲಿ ಆಚರಿಸಲಾಗುವುದು ಎಂದು ಹೇಳಿದರು. ತಾಲೂಕಿನಾದ್ಯಂತ ಎಲ್ಲ ಪ್ರದೇಶಗಳಲ್ಲಿ ಸಂಚರಿಸಿ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಮತ್ತು ಒಲೆ ಉಪಯೋಗಿಸುವ ವಿಧಾನದ ಬಗ್ಗೆ ಹಾಗೂ ಗ್ಯಾಸ್ಗೆ ಬೆಂಕಿ ಬಿದ್ದಾಗ ಅದರಿಂದ ಪಾರಾಗುವ ವಿಧಾನಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು. ತಾಲೂಕಿನಾದ್ಯಂತ ಧ್ವನಿವರ್ಧಕದ ಮೂಲಕ ಅಗ್ನಿ ಅನಾಹುತಗಳು ಆದಾಗ ತಡೆಗಟ್ಟಲು ಏನು ಕ್ರಮ ಕೈಗೊಳ್ಳಬೇಕು, ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ಪೆಟ್ರೋಲ್ ಪಂಪ್ಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಅಗ್ನಿ ನಂದಕಗಳನ್ನು ಉಪಯೋಗಿಸುವುದು ಹೇಗೆ ಎಂದು ತಿಳಿಸಿಕೊಡಲಾಯಿತು. ಹೀಗೆ ಅಗ್ನಿ ಅನಾಹುತಗಳಾದಾಗ ಅವುಗಳಿಂದ ನಾಗರಿಕರು ಪಾರಾಗುವುದು ಹೇಗೆ ಎಂದು ತಿಳಿಸಿದ್ರು. ಎಮರ್ಜೆನ್ಸಿ ಹೇಳಿ ಕೇಳಿ ಅಂದ್ರೂ ಬರಂಗಿಲ್ಲ. ನಾ ಬರಾಕತ್ತೀನಿ ಅನ್ಕೊಂಡು ನಾವು ಇವತ್ತು ಹೇಳಿವಿ. ಎಮರ್ಜೆನ್ಸಿ ಅನ್ನೋದು ನಾವು ಇವತ್ತು ಕ್ರಿಯೇಟ್ ಮಾಡಿವಿ ನಿಮ್ಗೆ. ಅಂದ್ರೆ ಮುಂದೆ ಯಾವಾಗಾರ ಒಂದು ಎಮರ್ಜೆನ್ಸಿ ಆಗೋದನ್ನ ನಾವು ಹಿಂಗೆ ಆಗತ್ತೆ ಸಿಚುವೇಶನ್ ಹಿಂಗೆ ಬಂದಾಗ ನೀವೇನು ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿವಿ. ಈಗ ನಾವು ಏನೇನು ತಪ್ಪು ಮಾಡಿದ್ವಿ ನಿಮ್ಗೆ ಗೊತ್ತೈತಿ. ಎಲ್ಲರೂ ಒಂದು ಸ್ವಲ್ಪ ಆರಾಮಾಗಿ ಬರಾಕತ್ತಿದ್ರು, ಎಲ್ಲ ಒಂದು ಸ್ವಲ್ಪ ಬರ್ರಿ ಅಂತೇಳಿ ನಾವು ಕೂಗಬೇಕಾಗಿತ್ತು. ಎಮರ್ಜೆನ್ಸಿ ಸೈರನ್ 3 ಸರಿ ಹೊಡೆದ ತಕ್ಷಣ ಸ್ವಲ್ಪ ಮಂದಿ ಕೇಳಿರ್ಬೋದು, ಸ್ವಲ್ಪ ಮಂದಿಗೆ ಕೇಳಿರ್ಲಿಕ್ಕಿಲ್ಲ. ಕೇಳಲಾರ್ದವ್ರಿಗೆ ಅಲ್ಲಿ ಎಮರ್ಜೆನ್ಸಿ ಸೈರನ್ ಆಗೈತಿ, ನೀವು ಫಸ್ಟ್ ಕೆಲಸ ಬಿಡು, ಮುಂದೆ ನೋಡೋಣ, ಫಸ್ಟ್ ಅಸೆಂಬ್ಲಿ ಪಾರ್ಟಿ ಹೋಗ್ಕೊಂಡು ನಡಿ ಅಂತ ಹೇಳಿ. ಬೇಕಾದಂತ ಇಂಪಾರ್ಟೆಂಟ್ ಕೆಲಸ ಇರಲಿ,
ಇನ್ನು ಬೈ ಚಾನ್ಸ್ ಪ್ಲಾಂಟ್ ರನ್ನಿಂಗ್ ಐತಿ, ಏನದ? ಎಮರ್ಜೆನ್ಸಿ ಆದ್ರೂ ನೀವು ಇಲ್ಲ ಮಿಲ್ ಓಡಾಕತೈತಿ ನಾ ಹೆಂಗ್ ಬರ್ಲಿ ಅಂದ್ಕೊಂಡು ನೋಡುವಂಗಿಲ್ಲ. ಮಿಲ್ ಅದ್ರ ಪಾಡಿಗೆ ಅದು ಓಡ್ತಿರ್ತೈತಿ, ಇಲ್ಲ ನಿಂತಿರ್ತೈತಿ, ಏನ್ ಬೇಕಾದಾಗಿರ್ತೈತಿ. 3 ಸೈರನ್ ಆತಂದ್ರೆ ಅದೇ ಎಮರ್ಜೆನ್ಸಿ ಸೈರನ್. ನೀವು ಎಲ್ಲಾರು ಅಸೆಂಬ್ಲಿ ಪಾಯಿಂಟಿಗೆ ಬಂದು ನಿಂದಿರ್ಲೇಬೇಕು, 100% ಬರ್ಲೇಬೇಕಿಲ್ಲಿ. ಗೊತ್ತಾಯ್ತಾ? ಇವಾಗ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಏನೇನು ನಾವು ಕ್ರಾಸ್ ಮಾಡಿದ್ವಿ ಸ್ವಲ್ಪ ಹೇಳ್ತಾರೆ ಸರ್. ಏನೇನು ತಪ್ಪುಗಳು ಮಾಡಿದೀವಿ ಅದನ್ನ ಬಗ್ಗೆ ವಿವರಿಸಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಇದು ಮಾಕ್ ಡ್ರಿಲ್ ಅಂತ ಅಂದ್ಬಿಟ್ಟು ಸಂಸ್ಥೆಯಿಂದ ಆಯೋಜನೆ ಮಾಡಿದರು. ನಿಮ್ಮಲ್ಲಿ ಏನೇನು ತೊಂದರೆಗಳು ಮಿಸ್ಟೇಕ್ ಮಾಡಿದ್ರೆ ಅಂದರೆ ಸೈರನ್ ಹಾಕಿದೆ ನಿಧಾನವಾಗಿ ನಡ್ಕೊಂಡು ಬರೋದು ಕೆಲಸ ಮಾಡಿದೆ. ಅಕಸ್ಮಾತ್ ಏನಾದ್ರು ರಿಯಲಿ ಅದು ಫೈರ್ ಆದಾಗ ಈ ಥರ ಮಾಡೋಕ್ಕಾಗುತ್ತಾ? ನಮ್ಮ ಕೆಲಸ ಏನು ತಪ್ಪಿಸ್ಕೊಂಡು ಓಡ್ ಬರೋದವ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಂಡು ನಮ್ಮ ಕೆಲಸ ಇರುತ್ತೆ. ಸೈರನ್ ಹಾಕಿ ವಿಸಿಲ್ ಹಾಕಿದ್ರು ನೀವು ನಿಧಾನ ಬರ್ತಾ ಇದ್ದಾರೆ ಅಂದರೆ ಆ ಮಾಕ್ ಡ್ರಿಲ್ಗೆ ಏನಂತ ಕಳೆ ಕಟ್ಟಲ್ಲ. ಸೈರನ್ ಅಂದ ತಕ್ಷಣ ಏನು ಶಾರ್ಪ್ ಆಗುತ್ತೆ ನಮ್ಮ ಮೈಂಡ್. ಶಾರ್ಪ್ ಆಗಿದ ತಕ್ಷಣ ಏನು ಬೆಂಕಿ ಅನಾಹುತ, ಏನೋ ಒಂದು ಭೂಕಂಪ ಆಗ್ತಾ ಇರ್ಬೋದು, ಒಂದು ಬ್ಲಡ್ ಇರ್ಬೋದು, ಏನೋ ಒಂದು ಅನಾಹುತ ಸಿಗ್ನಲ್ ಬಂದಿದೆ, ನಾವೆಲ್ಲ ಒಂದು ಸೇಫ್ಟಿ ಅಸೆಂಬಲ್ ಆಗೋಣ ಅನ್ನೋ ರೀತಿಲಿ ಬರಬೇಕು. ಅದನ್ನು ಸ್ವಲ್ಪ ಸ್ಲೋ ಮಾಡಿದ್ರಿ. ಮತ್ತೆ ಇಲ್ಲಿ ಬಂದ ನಂತರ ಅಟೆಂಡೆನ್ಸ್ ತೊಗೊಳಕ್ಕೂ ಸ್ವಲ್ಪ ಅವರು ನಿಧಾನ ಮಾಡಿ ಕ್ವಿಕ್ ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಹೋಗ್ತಾ ಇರಬೇಕು. ಬೇಗ ಅಲ್ಲ ಸರ್ಚ್ ಅಪ್ ಮಾಡಿ, ಸರ್ 1 ಮೆನ್ ಮಿಸ್ಸಿಂಗು, ಇಲ್ಲ 2 ಮೆನ್ ಮಿಸ್ಸಿಂಗು, 3 ಮೆನ್ ಏನಾಗಿದೆ ಅದು ನಮಗೆ ರಿಪೋರ್ಟ್ ಕೊಟ್ಟ ತಕ್ಷಣ ನಾವು ಒಳಗಡೆ ಪ್ಲಾಂಟ್ ಒಳಗಡೆ ಹೋಗ್ತೀವಿ, ಹುಡುಕ್ತೀವಿ. ಒಂದು ಏಕೋ ಮನೆಗೆ ಕರ್ಕೊಂಡ್ಬಿಡೋದಲ್ಲ, ಹೋಗಿ ಎಲ್ಲ ಕಡೆ ಸ್ವಲ್ಪ ಸರ್ಚ್ ಮಾಡಿ ಅವನ್ನ ನಾವು ಲಿಫ್ಟ್ ಮಾಡ್ತೀವಿ ತಗೊಂಬಂದು. ಆ ಭರೋಸೆಗಾಗಿ ನೀವು ಒಳಗಡೆ ಹೋಗಿರೋಂಥ ಕ್ಯಾಬ್ನಲ್ಲಿ ನಾವು ಆಂಬುಲೆನ್ಸ್ ಕಾಲ್ ಮಾಡಿರ್ತೀವಿ. ಆಂಬುಲೆನ್ಸ್ ಮುಖಾಂತರ ನಾವು ಬಂದ ತಕ್ಷಣ ಅವನ್ನ ಸ್ಟ್ರೆಚರಲ್ಲಿ ಹಾಕ್ಕೊಂಡು ಬೇಗ ಫಸ್ಟ್ ಏಡ್ ಮಾಡೋದು, ಇಲ್ಲ ಹಾಸ್ಪಿಟಲ್ ಆಗಿ ಕನ್ಫರ್ಮ್ ಮಾಡೋದು, ಇದನ್ನು ಕರೆಕ್ಷನ್ ಮಾಡ್ತೀವಿ. ನೆಕ್ಸ್ಟು ಈ ಥರ ಯಾವುದೋ ಒಂದು ಸೈರನ್ ಸಿಗ್ನಲ್ ಬಂದರೆ ಬೇಗ ಶಾರ್ಪ್ ಆಗಿ ಸೇಫ್ ಪಾಯಿಂಟ್ಗೆ ಬರೋದು ಕಲ್ತು ಇದೊಂದು ಮಿಸ್ಟೇಕ್ ಕರೆಕ್ಷನ್ ಮಾಡ್ತೀವಿ. ಈಗ ಒಂದು ಆಯಿಲ್ ಫೈರ್ ಆದಾಗ ಯಾವ ರೀತಿ ಆರಿಸ್ಬೇಕು, ಫೋಮ್ ಎಕ್ಸ್ಟಿಂಗ್ವಿಷರ್ ಯಾವ ರೀತಿ ಆರಿಸ್ಬೇಕು, ನಮ್ಮ ಡಿಪಾರ್ಟ್ಮೆಂಟಲ್ಲಿರುವಂಥ ಫೋಮ್ ಎಕ್ಸ್ಟಿಂಗ್ವಿಷರ್. ಕಾರ್ಯಕ್ರಮದಲ್ಲಿ ಪ್ರಭಾರ ಠಾಣಾಧಿಕಾರಿ ಜಗದೀಶ್ ಗಿರಡ್ಡಿ ಇತರರು ಉಪಸ್ಥಿತರಿದ್ದರು. ಸಾರಿಗೆ ಸಂಸ್ಥೆ ಸಿಬ್ಬಂದಿಯನ್ನ ಪ್ರಚೋದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ 17 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಹೌದು, ಕಾನೂನು ಬಾಹಿರವಾಗಿ ಮುಷ್ಕರ ನಡೆಸಿ ಸಂಸ್ಥೆಗೆ ನಷ್ಟವನ್ನುಂಟು ಮಾಡಿದ ಆರೋಪದಡಿ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ 17 ಮಂದಿ ವಿರುದ್ಧ ಬೆಂಗಳೂರು ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಬಿಎಂಟಿಸಿ ಭದ್ರತಾ ಮತ್ತು ಜಾಗೃತಿ ಶಾಖೆಯ ವಿಭಾಗೀಯ ಭದ್ರತಾ ನಿರೀಕ್ಷಕ ಕೆಎಂ ಮುನಿಕೃಷ್ಣ ದೂರು ದಾಖಲಿಸಿದ್ದಾರೆ. ಈ ದೂರಿನಂತೆ ಕರ್ನಾಟಕ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ, ವಿಪತ್ತು ನಿರ್ವಹಣಾ ಕಾಯ್ದೆ, ಅಕ್ರಮ ಕೂಟ, ಜೀವ ಬೆದರಿಕೆ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ, ಅಪರಾಧಕ್ಕೆ ಕುಮ್ಮಕ್ಕು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಮುಂದುವರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಇಂದು ಕರ್ತವ್ಯಕ್ಕೆ ಹಾಜರಾಗದ 200 ಮಂದಿ ಸಾರಿಗೆ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ.
ಬೆಳಗಾವಿ ಜಿಲ್ಲೆಯ ನೇಸರ್ಗಿ ಸಮೀಪದಲ್ಲಿ ಟ್ಯಾಂಕರ್ ಒಂದರ ಬ್ರೇಕ್ ಫೇಲ್ ಆಗಿ ಅಪಘಾತಕ್ಕೀಡಾದ ಘಟನೆ ಜರುಗಿದೆ. ಬೆಳಗಾವಿ ಜಿಲ್ಲೆಯ ನೇಸರ್ಗಿ ಸಮೀಪ ಟ್ಯಾಂಕರ್ ಒಂದು ಅಪಘಾತಕ್ಕೀಡಾಗಿದೆ. ನೇಸರ್ಗಿಯಿಂದ ಬೆಳಗಾವಿ ಕಡೆಗೆ ಹೋಗುವಾಗ ಟ್ಯಾಂಕರ್ನ ಬ್ರೇಕ್ ಫೇಲ್ ಆಗಿ ರಿವರ್ಸ್ ಬಂದು ಮರವೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನಕ್ಕೆ ಹಾನಿಯುಂಟಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಡ್ರೈವರ್ ಹಾಗೂ ಕ್ಲೀನರ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ರೆಮಿಡಿಸಿವಿಯರ್ ಚುಚ್ಚುಮದ್ದು ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು RHSCO ಗಡಾದ್ ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿಯ ಡಿಸಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಪ್ರಮುಖ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ RCHO ಕೊರತೆ ಇದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಸನ್ನಿವೇಶ ಉಂಟಾಗುತ್ತಿತ್ತು. ಅಗತ್ಯಕ್ಕಿಂತ ಹೆಚ್ಚು ಚುಚ್ಚುಮದ್ದು ಜಿಲ್ಲೆಯಲ್ಲಿ ಸಂಗ್ರಹ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ರೆಮಿಡಿಸಿವಿರ್ ಚುಚ್ಚುಮದ್ದು ನೀಡಲಾಗುತ್ತಿದೆ. ಇದುವರೆಗೂ ಜನರಿಂದ ಯಾವುದೇ ದೂರು ಬಂದಿಲ್ಲ. ದೂರು ಬಂದ್ರೆ ಆಸ್ಪತ್ರೆಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಖಂಡಿತವಾಗ್ಲೂ ಈಗ ವ್ಯಾಕ್ಸಿನ್ ಪ್ರೊಡಕ್ಷನ್ ಎಲ್ಲನೂ ಈಗ ಮೀಟೌಟ್ ಮಾಡಬೇಕು. ನಮ್ಮ ದೇಶದ್ದು ಸುಮಾರು 200 ಕೋಟಿ ಡೋಸ್ ಬೇಕು ನಮಗೆ. ಸೊ ಅದಕ್ಕೆ ತಕ್ಕಂಗೆ ಸರ್ಕಾರನೂ ಸಾಕಷ್ಟು ಪ್ರಯತ್ನ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಅವತ್ತಿಂದ ಅವತ್ತು ಬರ್ತಾಯಿದೆ. ಅವತ್ತಿಂದ ಅವತ್ತು ಈಗ ಯಾರು ಜಾಸ್ತಿ ಯುಟಿಲೈಸ್ ಮಾಡ್ತಾರೋ ಅವರಿಗೆ ನಾವು ಮೊದಲು ಕೊಡಬೇಕು. ಯಾರು ಸ್ವಲ್ಪ ಸ್ಲೋ ಮಾಡ್ತಾಯಿದ್ದಾರೆ, ಕೆಲವೊಂದು ಕಡೆಗೆ ಹೆದರ್ಕೊಂಡು ಜನ ತೊಗೊತಾ ಇರೋದಿಲ್ಲ. ಅಲ್ಲಿ ನಾವು ಬರೀ ವ್ಯಾಕ್ಸಿನ್ ಕೊಟ್ಟು ಕಳಿಸಿದ್ವಿ ಅಂದ್ರೆ ಅಲ್ಲೇ ಕುಂತು ಬಿಡ್ತೈತೆ ಅದು. ಅಲ್ಲಿ ನಾವು ಯಾರೋ ತೊಗೊಳ್ದಲ್ಲೇ ವ್ಯಾಕ್ಸಿನನ್ನು ಇಡೋ ಬದಲಿ ಮತ್ತು ನಾಳೆ ಬರ್ತಿರ್ತೈತಿಲ್ಲ, ನಾಳೆ ಹಂಗೆ ಕಂಟಿನ್ಯೂಸ್ ಆಗಿ ಬರ್ತವೆ. ಫಾರ್ ಎಕ್ಸಾಂಪಲ್ ಶುಕ್ರವಾರ 30,000 ಬಂತು ನನಗೆ, ನಿನ್ನೆ ಬೆಳಗ್ಗೆ 40,000 ಬಂತು, ಈಗ 55,000 ಇದೆ. ನಾವು ದಿನಕ್ಕೆ 15ರಿಂದ 30,000 ಖರ್ಚು ಮಾಡ್ತಾಯಿದ್ದೀವಿ. ಸೊ ಇನ್ನೂ 3 ದಿನಕ್ಕೆ ಆಗುವಷ್ಟು ನಮ್ಮ ಹತ್ರ ವ್ಯಾಕ್ಸಿನ್ ಐತಿ. ಹಿಂಗೆ ನಾವು ಈ ವ್ಯಾಕ್ಸಿನನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ರ್ಯಾಷನಲೈಸ್ ಮಾಡಿಕೊಂಡು ಎಲ್ಲಿ ಜಾಸ್ತಿ ಮಾಡ್ತಿದ್ದಾರೆ ಅವರಿಗೆ ಜಾಸ್ತಿ ಕೊಡ್ತಾಯಿದ್ದೀವಿ, ಎಲ್ಲಿ ಸ್ವಲ್ಪ ಸ್ಲೋ ಇದೆಯೋ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಕೊಡ್ತಾಯಿದ್ದೀವಿ. ಆ ರೀತಿ ಡೈಲಿ ನಮಗೂ ಅದು ಹೈರಾಣ ಆಗ್ತಿದ್ದೀವಿ. ದಿನ ನಸಕ್ಲೆ 5 ಗಂಟೆಗೆ ನಾವು ಇಲ್ಲಿಂದ ಗಾಡಿ ಹತ್ತಿಸ್ತೀವಿ. ಅವು ಎಲ್ಲ ಅಥಣಿ ತಾಲೂಕು ಒಂದು ಸ್ವಲ್ಪ ಹೋಗೋಕೆ 160 ಕಿಲೋಮೀಟ್ರ್ ಅಂದ್ರೆ ಸ್ವಲ್ಪ ದೂರ ಆಕ್ಕತಿ, ಸ್ವಲ್ಪ ವ್ಯತ್ಯಯ ಆಗ್ತಿದ್ದಾವೆ. ಬಟ್ ಅದ್ರ ಜೊತೆಗೆ ನಾವು ಎಲ್ಲರಿಗೂ ಸರಿಯಾದ ಟೈಮಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮೊದಲಿಗೆ ವ್ಯಾಕ್ಸಿನೇಷನ್ ಏನು 2ನೇ ಅಲೆ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಜನರ ಪ್ರತಿಕ್ರಿಯೆ ಹೆಂಗಿತ್ತು, ಈಗ ಯಾವ ರೀತಿ ಆಗ್ತಾ ಇದೆ? ಯಾಕಂದರೆ ಕೆಲವೊಂದು ಕಡೆ ಫುಲ್ ಕ್ಯೂ ಹಚ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಮೊದಲಿಗೆ ನೀವು ಎಷ್ಟೋ ಮನವಿ ಮಾಡ್ಕೊಂಡು ಕರೆಕ್ಟ್ ಆ ಟೈಮಲ್ಲಿ ನಾವು ಬರ್ರಿ ಅಂತ ಕರಿತಿದ್ವಿ. ಈಗ ಅವರಾಗೇನೆ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆ ಅದು ಒಂದೇ ಕಾರಣ ಅಲ್ಲ. ಮೊದಲೇದಾಗಿ ನೀವು ಹೇಳ್ದಂಗೆ 2ನೇ ಅಲೆ ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಇದರ ತೀವ್ರತೆ ಬಗ್ಗೆ ಅರ್ಥ ಆಗ್ತಾಯಿದೆ ಜನರಿಗೆ. ನಾವು ಜಲ್ದಿ ತೊಗೋಬೇಕನ್ನುವಂಥ ಭಾವನೆ ಎಲ್ಲರಲ್ಲೂ ಬರ್ತಾಯಿದೆ. ಅದು ಒಂದು ಒಳ್ಳೆಯದೇ. ಅದರ ಜೊತೆಗೆ ಇದು ಇಲ್ಲಿವರೆಗೂ ನಾವು 4,24,000 ಜನರಿಗೆ ಡೋಸಸ್ನ ಇವತ್ತಿನ ತನಕ ಕೊಟ್ವಿ ನಾವು ನಮ್ಮ ಜಿಲ್ಲೆಯಲ್ಲೂ. ನಮ್ಮ ರಾಜ್ಯದಲ್ಲೂ ಕೂಡ 75 ಲಕ್ಷ ಜನರಿಗೆ ತೊಗೊಂಡ್ರು. ಅದೇ ರೀತಿ ದೇಶದಲ್ಲಿ 10 ಕೋಟಿ ದಾಟಿದರು. ಈಗ ಅವರೆಲ್ಲ ತೊಗೊಂಡಿದ್ದರಿಂದ ಅವರಿಗೆ ತೊಗೊಂಡವ್ರು ನೋಡಿದ್ರು. ತೊಗೊಂಡವ್ರು ನೋಡಿ ಇದು ಚಲೋ ಐತಪ್ಪ ಅಂತ ಅನ್ಸಕತ್ತೈತೆ ಅವ್ರಿಗೆ. ಅದಕ್ಕೆ ಈಗ ಅವರು ತೊಗೊಳಕ್ಕೆ ಬರ್ತಾಯಿದ್ರು. ಇದು 2ನೇ ವಿಷಯ. 3ನೇದ್ದು, ಈಗ ಈ ಒಂದು ವ್ಯಾಕ್ಸಿನ್ ಕೊಡೋದನ್ನು ನಾವು ಅವ್ರ ಬಳಿಗೆ ಹೋಗ್ತಾಯಿದ್ದೀವಿ. ಇವಾಗ ಮೊದಲ ಹಂತದಲ್ಲಿ ನಾವು ಬರೀ ದವಾಖಾನೆಗೆ ಮಾಡ್ತಿದ್ವಿ. ಈಗ ಅವರ ಸಬ್ ಸೆಂಟ್ರಲ್ಲೇ ಅವ್ರ ಊರ ಹತ್ತಿರಕ್ಕೆ ಹೋಗ್ತಾಯಿದ್ದೀವಿ. ಸೊ ಎಲ್ಲನೂ ಅಲ್ಲಿ ಒಂದು AF ಅಂದರೆ ಅಡ್ವರ್ಸ್ ಇವೆಂಟ್ಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ಒಂದು ಟೀಮ್ ಒಯ್ಯೋದು, ಇಂಥವೆಲ್ಲನೂ ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಭಾಳ ಚೆನ್ನಾಗಿ ಆಗ್ತಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾ, ಬೇಸತ್ತ ನಿವಾಸಿಗಳಿಂದ ಅಧಿಕಾರಿಗಳಿಗೆ ಹಿಡಿ ಶಾಪ ಎಂಬ ಶೀರ್ಷಿಕೆಯಡಿ ನಮ್ಮ ವಾಹಿನಿ ನಿನ್ನೆ ಬಿತ್ತರಿಸಿದ ಸುದ್ದಿಗೆ ಎಚ್ಚೆತ್ತುಕೊಂಡು ಇಂದು ಚಿಕ್ಕೋಡಿ ತಹಸೀಲ್ದಾರ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂದು ಚಿಕ್ಕೋಡಿ ತಹಸೀಲ್ದಾರರ ಜೊತೆಗೆ ದಿಢೀರನೆ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ.
ಹೌದು, ಅಕ್ರಮ ಮಣ್ಣು ಗಣಿಗಾರಿಕೆ ಬಗ್ಗೆ ನಿನ್ನೆ ಅಷ್ಟೇ ನಮ್ಮ ತಂಡ ಸುದ್ದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಈಗ ಸುದ್ದಿ ವೈರಲ್ ಆದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ದಂಡಾಧಿಕಾರಿಗಳು ಅಕ್ರಮವಾಗಿ ಮಣ್ಣು ಅಗೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳಲು ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಬರುವ ನಿರೀಕ್ಷೆಯಲ್ಲಿದ್ದ ಮಣ್ಣು ದಂಧೆಕೋರರು ಇತ್ತ ಸುಳಿಯದೆ ಕಣ್ಮರೆಯಾಗಿದ್ದಾರೆ. ಸುದ್ದಿ ಮಾಧ್ಯಮಕ್ಕೆ ಸ್ಪಂದಿಸಿ ಕ್ರಮಕ್ಕೆ ಮುಂದಾದ ಅಧಿಕಾರಿಗಳು ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸ್ವತಃ ರಾಜ್ಯಪಾಲರೇ ಸರ್ವಪಕ್ಷ ಸಭೆ ಕರೆದಿದ್ದು, ಸಭೆ ಬಳಿಕ ರಾಜ್ಯದಲ್ಲಿ ಕಠಿಣ ನಿಯಮ ಜಾರಿಗೆ ಬರಲಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ವಪಕ್ಷ ಸಭೆಯ ಬಳಿಕ ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿಗೆ ಬರಲಿದೆ. ರಾಜಧಾನಿ ಬೆಂಗಳೂರಿಗೆ ಪ್ರತ್ಯೇಕ ನಿಯಮ ಜಾರಿಯಲ್ಲಿರಲಿದೆ ಎಂದರು. ಇನ್ನು ರಾಜ್ಯಪಾಲರು ಕರೆದಿರುವ ಸಭೆಗೆ ವಿಪಕ್ಷಗಳು ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಎಲ್ಲಾ ರಾಜ್ಯಗಳ ರಾಜ್ಯಪಾಲರು ಕೂಡ ಸರ್ವಪಕ್ಷಗಳ ಸಭೆ ನಡೆಸುತ್ತಿದ್ದಾರೆ. ಕೋವಿಡ್ ನಿಯಂತ್ರಣದಲ್ಲಿ ರಾಜ್ಯಪಾಲರು ಭಾಗಿಯಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಈ ನಿಟ್ಟಿನಲ್ಲಿ ಸಭೆ ನಡೆಸುತ್ತಿದ್ದು, ಇಂದಿನಿಂದಲೇ ಕಠಿಣ ನಿಯಮ ಜಾರಿಗೆ ಬರಲಿದೆ ಎಂದು ಹೇಳಿದರು. ವರ್ಚುವಲ್ ಮೀಟಿಂಗ್ ಆದ್ಮೇಲೆ ನಾನು ಯಾರು ಮಾಡ್ತಾರೆ ಅನ್ನೋದು ಮಾಹಿತಿಯನ್ನು ಕೊಡ್ತೀನಿ. ಮತ್ತೆ ಹೌದು, 100%. ಹೌದೌದು. ಮುಖ್ಯಮಂತ್ರಿ ರಾಜ್ಯಪಾಲರ ಮೀಟಿಂಗ್ ಆದ ತಕ್ಷಣ ಮುಖ್ಯಮಂತ್ರಿಗಳು ಏನೇನು ಕಠಿಣ ನಿಲುವುಗಳನ್ನ ಮಾಡಬೇಕು ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ವರ್ಚುವಲ್ ಮೀಟಿಂಗ್ ಆದ್ಮೇಲೆ ನಾನು ಯಾರು ಮಾಡ್ತಾರೆ ಅನ್ನೋದು ಮಾಹಿತಿಯನ್ನು ಕೊಡ್ತೀನಿ. ಮತ್ತೆ ಹೌದು, 100%. ಮುಖ್ಯಮಂತ್ರಿಗಳು ಏನೇನು ಕಠಿಣ ನಿಲುವುಗಳನ್ನ ಮಾಡಬೇಕು ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ವರ್ಚುವಲ್ ಮೀಟಿಂಗ್. ಮಾರಕ ಕೊರೋನಾ ವೈರಸ್ ಎರಡನೇ ಅಲೆಯಿಂದ ತತ್ತರಿಸಿರುವ ಭಾರತ ಸೋಂಕು ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡಲು ಇನ್ನಿಲ್ಲದ ಕಸರತ್ತು ನಡೆಸಿದೆ. ಈ ಕುರಿತು ತಜ್ಞರ ಎಚ್ಚರಿಕೆ ನಿಜಕ್ಕೂ ದಂಗುಬಡಿಸುವಂತಿದೆ. ಭಾರತದಲ್ಲಿ ಕೊರೋನಾ ಸಂಬಂಧಿ ಸಾವುಗಳ ಸಂಖ್ಯೆಯೂ ಅಧಿಕವಾಗಲಿದೆ ಎಂಬ ಎಚ್ಚರಿಕೆ ನೀಡಲಾಗಿದೆ. ಹೌದು, 2021ರಲ್ಲಿ ಭಾರತದಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ಮತ್ತಷ್ಟು ಭೀಕರಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಕುರಿತು ತಜ್ಞರ ಎಚ್ಚರಿಕೆ ನಿಜಕ್ಕೂ ದಂಗುಬಡಿಸುವಂತಿದೆ. ಭಾರತದಲ್ಲಿ ಒಂದೇ ದಿನ ಸುಮಾರು 2,61,500 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ದಿನದಿಂದ ದಿನಕ್ಕೆ ಈ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಭಾರತದ ಪರಿಸ್ಥಿತಿ ಅಮೆರಿಕದ ಪರಿಸ್ಥಿತಿಗಿಂತ ಕೆಟ್ಟದಾಗುವತ್ತ ಹೆಜ್ಜೆ ಇಟ್ಟಿದ್ದು, 2021 ಕೂಡ ಭಾರತೀಯರ ಪಾಲಿಗೆ ಕೆಟ್ಟ ದಿನಗಳನ್ನ ಹೊತ್ತು ತರಲಿದೆ ಎಂಬ ಆತಂಕ ಎದುರಾಗಿದೆ. ಭಾರತದಲ್ಲಿ ಕೊರೋನಾ ಸಂಬಂಧಿ ಸಾವುಗಳ ಸಂಖ್ಯೆಯೂ ಅಧಿಕವಾಗಲಿದೆ ಎಂಬ ಎಚ್ಚರಿಕೆ ನೀಡಲಾಗಿದ್ದು, ಕಳೆದ ವರ್ಷಕ್ಕಿಂತಲೂ ಅಧಿಕ ಜನರು ಸಾವಿಗೀಡಾಗಲಿದ್ದಾರೆ ಎಂಬ ಆತಂಕವಿದೆ. B.1.617 ಹೆಸರಿನ ಕೊರೋನಾ ರೂಪಾಂತರದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಇದು ಮೊದಲಿನ ಎಲ್ಲಾ ರೂಪಾಂತರಿಗಳಿಗಿಂತಲೂ ಹೆಚ್ಚು ವೇಗವಾಗಿ ಹರಡುತ್ತಿರುವುದು ಸ್ಪಷ್ಟ ಎಂದು ತಜ್ಞರು ಹೇಳಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಮಿಶಿಗನ್ ವಿಶ್ವವಿದ್ಯಾಲಯದ ವೈದ್ಯ ವಿಜ್ಞಾನಿ ಭ್ರಾಮರ್ ಮುಖರ್ಜಿ, ಭಾರತದಲ್ಲಿ ಕೊರೋನಾ ಸಾವುಗಳ ಸಂಖ್ಯೆ 3,000 ದಾಟಿದರೂ ಅಚ್ಚರಿಯಿಲ್ಲ ಎಂದು ಎಚ್ಚರಿಸಿದ್ದಾರೆ. ಭಾರತದಲ್ಲಿ ಆದಷ್ಟು ಬೇಗ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಅಂತ್ಯ ಹಾಡಬೇಕಿದೆ. ಚುನಾವಣೆಗಳು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಲಿದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪರೀಕ್ಷೆ ಇಲ್ಲದೆ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವ ಆದೇಶವನ್ನ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಹೊರಡಿಸಿದೆ. ಹೌದು, ಕೋವಿಡ್ ಭೀತಿಯಲ್ಲಿ ರಜೆಯಲ್ಲಿದ್ದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೆರಡು ದಿನಗಳಲ್ಲಿ ಪರೀಕ್ಷೆ ದಿನಾಂಕವನ್ನ ತಿಳಿಸುವುದಾಗಿ ಶಿಕ್ಷಣ ಸಚಿವರು ಹೇಳಿದ್ದರು. ಆದರೆ ಇದೀಗ ಪರೀಕ್ಷೆ ನಡೆಸದೆ 1ರಿಂದ 9ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಮಾಡಲು ಆದೇಶ ಹೊರಡಿಸಿದ್ದಾರೆ. ಮೌಲ್ಯಾಂಕ ಆಧರಿಸಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವುದಾಗಿ ಇಲಾಖೆ ಹೇಳಿದೆ. ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಪ್ರತಿನಿತ್ಯ ಕೋವಿಡ್ ಸಾವಿನ ಸಂಖ್ಯೆ ಕೂಡ ಏರುತ್ತಲೇ ಇದೆ. ಈಗಾಗಲೇ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಕೋನದಿಂದ 10 ಹಲವು ಕ್ರಮಗಳನ್ನು ಅನುಸರಿಸಲಾಗಿದ್ದು, ಇದೀಗ 1ರಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವ ನಿರ್ಧಾರವನ್ನ ಕೈಗೊಂಡಿದೆ.
ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಿದರು. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರತಿದಿನ ಹೆಚ್ಚಳವಾಗುತ್ತಿದೆ. ಆದ್ದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ವೈದ್ಯರು ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಹಲವು ಕಡೆಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತಿದೆ. ಇಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಏನೇ ಪರಿಕರಗಳು ಬೇಕಾದರೂ ತಕ್ಷಣ ನಮಗೆ ಕರೆ ಮಾಡಿ. ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು. ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲಾಗುತ್ತದೆ ಎಂದು ತಿಳಿಸಿದರು. ಆಸ್ಪತ್ರೆಯಲ್ಲಿರುವ ರೋಗಿಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಇದಕ್ಕೂ ಮೊದಲು ಯಮಕನಮರಡಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಸಭೆ ನಡೆಸಿ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅರುಣ್ ಕಟಾಂಬಳೆ, ಗಣಿ ದರ್ಗಾ, ಕಿರಣ್ ರಜಪೂತ್, ಮಹಾಂತೇಶ್ ಮಗ್ದುಮ್, ದಸ್ತಗೀರ್ ಬಸಾಪುರಿ, ವಂದನಾ ತುಬ್ಚಿ, ಜಾವೇದ್ ಜಕಾತಿ, ಅಸ್ಲಾಂ ಪಕಾಳಿ, ರವಿ ಜಿಂದ್ರಾಳಿ, ಈರಣ್ಣ ಸೇರಿ ಇತರರು ಉಪಸ್ಥಿತರಿದ್ದರು. ಅಥಣಿ ಮತ್ತು ಕಾಗವಾಡದಲ್ಲಿ ಕಾಡುತ್ತಿದೆ ರಸ್ತೆ ಅಭಿವೃದ್ಧಿಯ ಪ್ರಶ್ನೆ. ಹದಗೆಟ್ಟ ರಸ್ತೆಗಳ ದುರಸ್ತಿ ಯಾವಾಗ? ಸಂಕೇಶ್ವರ ರಾಜ್ಯ ಹೆದ್ದಾರಿಯ ಗುದ್ದಲಿ ಪೂಜೆ ಹೆಸರಿಗಷ್ಟೇ ಸೀಮಿತವಾಯ್ತಾ? ಯಾಕೆ ಈ ಪ್ರಶ್ನೆಗಳು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ತಾಲೂಕು ಕೇಂದ್ರ ಅಥಣಿಯಿಂದ ಚಮಕೇರಿ, ಬೇಡರಹಟ್ಟಿ ಮತ್ತು ಅಡಳಹಟ್ಟಿ ರಸ್ತೆಯ ಮಾರ್ಗ ಸುಮಾರು 7 ಕಿಲೋಮೀಟರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಕೆಲ ವಾಹನ ಸವಾರರು ಸಂಚರಿಸುವಾಗ ಆಯ ತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಈ ನಡುವೆ ಸಂಕೇಶ್ವರ ರಾಜ್ಯ ಹೆದ್ದಾರಿಯು ಗುದ್ದಲಿ ಪೂಜೆಗಷ್ಟೇ ಸೀಮಿತವಾಯಿತಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಸಂಕೇಶ್ವರ ರಾಜ್ಯ ಹೆದ್ದಾರಿಗೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ 3 ವರ್ಷಗಳ ಹಿಂದೆ 900 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವುದಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ದರು. ಆದರೆ ಇದುವರೆಗೂ ಕಾಮಗಾರಿಯು ಪ್ರಾರಂಭವಾದರೂ ಕಾಮಗಾರಿ ಕುಂಟುತ್ತಾ ಸಾಗಿದೆ ಎಂದು ಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿ ಬಗ್ಗೆ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೋ ಅಥವಾ ಸಾರ್ವಜನಿಕರ ಗೋಳು ನೋಡಿಕೊಂಡು ತಮಾಷೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕಾಗವಾಡ ಶಾಸಕರಾದ ಶ್ರೀಮಂತ ಪಾಟೀಲ್ ಕೆಲಸ ಮಾಡುತ್ತಾರೆ ಎಂದು ಹಾಗೂ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರು ಅಥಣಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಕೆಲಸ ಮಾಡಿಸುತ್ತಾರೆ ಎಂದು ಸುಮ್ಮನೆ ಕುಳಿತು ರಸ್ತೆ ದುರಸ್ತಿ ಮಾಡುವಲ್ಲಿ ಕೈಚೆಲ್ಲಿ ಕುಳಿತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ಸೇರಿದಂತೆ ಕ್ಷೇತ್ರದಲ್ಲಿ 3 ಪ್ರಭಾವಿ ಸಚಿವರಿದ್ದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಶಾಸಕರು ತಮ್ಮ ಬೆಂಬಲಿಗರು ಇರುವ ಕಡೆ ಮಾತ್ರ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ, ಕೆಲಸದ ಅವಶ್ಯಕತೆ ಇರುವ ಕಡೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರುತ್ತಿವೆ. ಒಟ್ಟಿನಲ್ಲಿ ಈ ಹದಗೆಟ್ಟ ರಸ್ತೆಗಳಿಗೆ ದುರಸ್ತಿ ಮಾಡುವ ಮುಹೂರ್ತ ಯಾವಾಗ ಬರುತ್ತದೆ ಎಂದು ಕಾದು ನೋಡಬೇಕಿದೆ. ಅಥಣಿಯಿಂದ ಚಮಕೇರಿ ಗ್ರಾಮಕ್ಕೆ ಹೋಗಬೇಕಾದ್ರೆ ಒಂದು ಸರಿಸುಮಾರು 15 ಕಿಲೋಮೀಟರ್ ರಸ್ತೆ ಇದ್ದು, ಆದರೆ ರಸ್ತೆ ತುಂಬ ಹದಗೆಟ್ಟು ಹೋಗಿದ್ದು. ಈ ರಸ್ತೆಯನ್ನು ಸುಧಾರಿಸಬೇಕಂತ ಹೇಳಿ ನಾವು ಕಾಗವಾಡ ಶಾಸಕರನ್ನು ಕೇಳಿದಾಗ ಕಾಗವಾಡ ಶಾಸಕರು ಹೇಳಿದ್ರು ಅಥಣಿ ಶಾಸಕರಿಗೆ ಸಂಬಂಧಪಟ್ಟ ಅಥಣಿ ಮತಕ್ಷೇತ್ರಕ್ಕೆ ಅಂತ ಹೇಳಿದ್ರು. ಆದರೆ ಅಥಣಿ ಮತಕ್ಷೇತ್ರದ ಶಾಸಕರನ್ನು ಕೇಳಿದ್ರೆ ಕಾಗವಾಡ ಮತಕ್ಷೇತ್ರಕ್ಕೆ ಬಂದಿದೆ ಅಂತ ಹೇಳಿದ್ರು. ಈ ಇಬ್ಬರ ಪ್ರತಿಷ್ಠಿತ ಮಧ್ಯೆಯೊಳಗೆ ಜನಸಾಮಾನ್ಯರು ಪರದಾಡುವಂಥ ಸ್ಥಿತಿ ಆಗಿದೆ. ಯಾಕಂದರೆ ಮೊನ್ನೆ ತಾನೇ ಒಬ್ಬರು ಬಾಣತಿಯವರು ಬೈಕ್ ಮೇಲೆ ಹೋಗುವಾಗ ಸ್ಕಿಡ್ ಆಗಿ ಬೈಕ್ ಮೇಲಿಂದ ಬಿದ್ದರು. ಇದರಿಂದ ಸಾರ್ವಜನಿಕರು ತುಂಬ ಬಹಳ ಸಂಕಷ್ಟದ ವಾತಾವರಣ ಆಗಿದೆ. ಆದ ಕಾರಣ ಇಬ್ಬರು ಶಾಸಕರು ತಮ್ಮ ಪ್ರತಿಷ್ಠಿತೆಯನ್ನು ಬಿಟ್ಟು ರಸ್ತೆಯನ್ನು ಸುಧಾರಿಸಬೇಕು. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತಿ. ಯಾಕಂದರೆ ಪ್ರತಿನಿತ್ಯನೂ ಶಾಸಕರು ಮತ್ತು ಸಚಿವರು ಅಭಿವೃದ್ಧಿ ಮಾಡ್ತೀವಿ ಅಂತ ಯಕ್ಷಣ ಹೇಳ್ತಾರೆ. ಆದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಅನೇಕ ಬಾರಿ ಶಾಸಕರನ್ನು ನಾವು ಭೇಟಿ ಮಾಡಿದ್ರು ಸಹ ಶಾಸಕರು ಇದುವರೆಗೆ ಯಾವುದೇ ರಸ್ತೆಯನ್ನು ಮಾಡಿಲ್ಲ. ಆದ ಕಾರಣ ಶಾಸಕರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೇವೆ, ಆದಷ್ಟು ಬೇಗ ಈ ರಸ್ತೆಯನ್ನು ಸಚಿವರು ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದೇ ರಸ್ತೆಗಳಿದ್ದು ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ತೀವ್ರ ಸ್ವರೂಪದಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಮಂಗಳವಾರ ಸರ್ವ ಪಕ್ಷಗಳ ಮುಖಂಡರ ಸಭೆ ಕರೆದಿದ್ದಾರೆ. ಆದರೆ ರಾಜ್ಯಪಾಲರು ಈ ಸಭೆಯನ್ನ ಕರೆದಿರುವುದು ಇದೀಗ ರಾಜಕೀಯ ಚರ್ಚೆಗೂ ಗ್ರಾಸವಾಗಿದೆ. ರಾಜ್ಯಪಾಲರು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಕ್ಕೆ ಕಾಂಗ್ರೆಸ್ ತಕರಾರು ಎತ್ತಿದೆ. ರಾಜ್ಯದಲ್ಲಿ ಚುನಾಯಿತ ಸರ್ಕಾರವಿಲ್ಲವೇ ಎಂದು ಕಾಂಗ್ರೆಸ್ ಟ್ವಿಟರ್ನಲ್ಲಿ ಖಾರವಾಗಿ ಪ್ರಶ್ನಿಸಿದೆ. ರಾಜ್ಯಪಾಲರು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿರುವ ಹಿಂದಿನ ಉದ್ದೇಶವನ್ನ ಪ್ರಶ್ನಿಸಿರುವ ಕಾಂಗ್ರೆಸ್, ಇದು ಸರ್ಕಾರದ ಅಸಾಮರ್ಥ್ಯವೇ ಅಥವಾ ಬಿಎಸ್ವೈ ಮುಕ್ತ ಬಿಜೆಪಿ ಅಭಿಯಾನದ ಭಾಗವೇ ಎಂದಿದೆ.
ಸರ್ಕಾರಕ್ಕೆ ವಿಪಕ್ಷಗಳು ಎದುರಿಸುವ ಮುಖವಿಲ್ಲವೇ ಅಥವಾ ಪರಿಸ್ಥಿತಿ ಎದುರಿಸಲಾಗದೆ ಕೈ ಚೆಲ್ಲಿದೆಯೇ? ಇಂತಹ ಮುಖಹೇಡಿ ಸರ್ಕಾರದಿಂದ ಜನರ ಜೀವ ಉಳಿಸುವುದು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಸೋಮವಾರ ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ ಆಕ್ಷೇಪ ಎತ್ತಿದ್ದರು. ಆಗಲೇ ಮೀಟಿಂಗ್ ಮಾಡಿದ್ದಾರೆ, ಮೀಟಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದಾದ ಮೇಲೆ ತಿರ್ಗಾ ಆಲ್ ಪಾರ್ಟಿ ಮೀಟಿಂಗ್ ಎಲ್ಲ ಗೈಡ್ಲೈನ್ಸ್ ಎಲ್ಲ ಮಾಡಾದ್ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಗೈಡ್ಲೈನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಅದೊಂದು ಬೇರೆ ವಿಚಾರ. ಸೊ ಗವರ್ನರ್ ಬೇರೆ ಇದಕ್ಕೆ ಆಫೀಸಿಂದ ಬಂದಿದೆ. ಸೊ ಗವರ್ನರ್ ರೂಲ್ ಬಂದಂಗೆ ಕಾಣ್ತಾ ಇದೆ ಈ ರಾಜ್ಯದಲ್ಲಿ. ನನಗೆ ತಿಳಿದಂಗೆ ಗವರ್ನರ್, ಯಾಕೆಂದ್ರೆ ಫಸ್ಟ್ ಟೈಮ್ ಗವರ್ನರು ಆಲ್ ಪಾರ್ಟಿ ಲೀಡರ್ಸ್ನ ಕರೆದಿ ಮಾತಾಡ್ತಾ ಇದ್ದಾರೆ ಅಂದರೆ ಗವರ್ನರ್ ರೂಲ್ ಬಂದಂಗೆ ಕಾಣ್ತಾ ಇದೆ. ಇಲ್ಲ ಬರುವಂಥ ಹೆಜ್ಜೆ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ನೋಡೋಣ, ನಾಳೆ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು. ಸೊ ಗವರ್ಮೆಂಟ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಅನ್ನೋದು ಕೂಡ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ನಾನು ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಹೆಲ್ಪ್ಲೈನ್ನ ಇಲ್ಲಿ ನಾವು ಸಹಾಯ ಮಾಡೋಕ್ಕೆ, ಯಾಕೆಂದರೆ ಜನರು ಎಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತಾ ಇದ್ರೆ ಅವ್ರಿಗೆ ಉತ್ತರನೇ ಸಿಗ್ತಾ ಇಲ್ಲಂತೆ, ಎಲ್ಲ ಬಿಸಿ ಬರ್ತಾ ಇದೆಯಂತೆ. ಸೊ ಕೆಪಿಸಿಸಿಯಲ್ಲಿ ಒಂದು ಪ್ರತ್ಯೇಕವಾದಂಥ ನಮ್ಮ ಡಾಕ್ಟರ್ಸ್ ಎಲ್ಲ ಅವ್ರನ್ನ ಮೀಟಿಂಗ್ ಮಾಡಿದ್ದೀನಿ. ಈಗ ಅವ್ರ ಕೈಯಲ್ಲಿ ಒಂದು ಇಲ್ಲಿ ಹೆಲ್ಪ್ಲೈನ್ನ ಮಾಡಿಸ್ತಾ ಇದ್ದೀನಿ. ನಾವು ಸರ್ಕಾರಕ್ಕೆ ಯಾರು ನಮಗಿಲ್ಲಿ ಕೇಳ್ತಾರೆ ಏನು ಬೇಕೋ ಅದನ್ನು ಸರ್ಕಾರಕ್ಕೆ ನಮ್ಮ ಡಾಕ್ಟರ್ಸು ಗೈಡ್ ಮಾಡೋಂಥದ್ದು, ಜನರಿಗೆ ಯಾರು ನೊಂದಂಥವ್ರಿಗೆ ಪೇಷಂಟ್ಗಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯನ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಇರುವಾಗ ರಾಜ್ಯಪಾಲರು ಸರ್ವಪಕ್ಷಗಳ ಸಭೆಯನ್ನ ಕರೆಯುವ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದರು. ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷಗಳ ಸಭೆ ಮಂಗಳವಾರ ಸಂಜೆ 4 ಗಂಟೆಗೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಎಂ ಬಿಎಸ್ವೈ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಎಚ್ಡಿ ರೇವಣ್ಣ ಸೇರಿದಂತೆ ಉಭಯ ಸದನಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.